ಈ ಕಳೆನೂ ಕೂಡ ಬಾಗಿದೆ ಅಲ್ವಾ. ಈ ಎಲೆ ಯಾಕೆ ಒಣಗ್ತು ಅಂತ ಈಗ ಹೇಳ್ದಲ್ಲ, ಇಷ್ಟು ದೂರದಲ್ಲಿ ನೀರಿಲ್ಲ ಅಂತ ನಾನು ಹೇಳಿದೆ. ಇಲ್ಲಿ ಸುಮ್ಮನೆ ಬಗೆರಿ, ಇಲ್ಲಿ ಸುಮ್ಮನೆ ಒಂದು ಗಾಯ ಮಾಡಿ ಕೈ ತೆಗಿರಿ, ಕೈ ಅಲ್ಲಿ ತೇವ ಇದೆಯಾ, ಯಾವುದೇ ಕಾರಣಕ್ಕೂ ನೀರಿಲ್ಲ. ಇಲ್ಲಿ ಏನಾಯ್ತು ಅಂದರೆ ಈ ಬೆಡ್ಡು ಕಾಯ್ತು ಭೂಮಿ, ಈ ಭೂಮಿ ಕಾದ್ಮೇಲೆ ಇಲ್ಲಿ ಕಲ್ಲು ಐತೆ ಅಲ್ವಾ, ಇವು ಕಾಯ್ತವೆ. ಇವು ಹೀಟ್ ಆದ ತಕ್ಷಣ ಇದ್ರ ಕೆಳಗಡೆ ಇರೋ ಬೇರುಗಳು ಸುಡ್ತದೆ. ಆ ಯಾವ ಎಲೆಯ ಬೇರು ಸುಡ್ತೋ ಅದು ಈ ಥರ ತರಗನಂಗೆ ಆಯಿತು. ಸೊ ಇದೇನಕ್ಕಾಗುತ್ತೆ ಅಂದರೆ ನೋಡಿ, ಇದೆಲ್ಲ ಹಳದಿ ಆಗಿದೆ ಇಲ್ಲಿದು. ಇದನ್ನು ನಾವು ಬೂದ್ಗಾಗದೆ ಅಂತ ಕರಿತೀವಿ ನೋಡಿ. ಇದು ಈ ಕಲರ್ ಬರ್ಬೇಕಾದ್ರೆ ಕೆಳಗಡೆ ಸುಟ್ಟಿರೋದೇ ಕಾರಣ, ಓಕೆ, ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ನೀರು ಕೊಟ್ಟರೆ ಬರುತ್ತೆ, ನೀರು ಬೇಕು ನೋಡಿ. ಅಟ್ಲೀಸ್ಟ್ ಒಂಚೂರು ಎಲ್ಲರ ಬಗೆರಿ ನೀರಿದೆ ನೋಡೋಣ, ಇದೆಯಾ? ಒಂದು ಡ್ರಾಪು ನೀರಿಲ್ಲ. ಒಂದು ಡ್ರಾಪು ನೀರಿಲ್ಲ ಅಂದರೆ ಹೆಂಗೆ ಬದುಕಕ್ಕೆ ಸಾಧ್ಯ? ಇದು ನೋಡಿದ್ರೆ ನಿಮ್ಗೆ ನೋಡ್ತಿದ್ದಂಗೆ ಅರ್ಥ ಆಗುತ್ತೆ. ಈ ಗಿಡ ಸುಮ್ಮನೆ ಅಬ್ಸರ್ವ್ ಮಾಡಿ ನೀರಿಲ್ಲ ಅಂತ. ಸೊ ಎಲ್ಲಿ ಒಂದೊಂದು ಡ್ರಾಪ್ ಹನಿತದೆ ನೀರು, ಅಲ್ಲಿ ಗಿಡಗಳು ಚೆನ್ನಾಗಿವೆ. ಆ ಮೇಲ್ಗಡೆ ಸಾಲು ನೋಡಿದ್ವಲ್ಲ, ಅಲ್ಲಿ ಚೆನ್ನಾಗವೆ. ನೀರು ಎಲ್ಲಿ ಹೋಯ್ತದೆ? ಇವೆರಡು ಪಾತಿಗೆ ಮಾತ್ರ, ನಿಮ್ಮ 3 ಪಾತಿಗೆ ನೀರಿಲ್ಲ ಇಲ್ಲಿ ನೋಡಿ. ಈ ತರಗಾಗಿದೆ ಅಂದರೆ ಇದು ಕೂಡ ಒಂದು ಡ್ರಾಪ್ ನೀರಿಲ್ಲ ಅಂತ. ಇದಕ್ಕೆ ಇದು ಮುಟ್ಟಿದ ಒಣಗೋಗಿಲ್ಲ, ಅದು ಸೋರೋಗದೆ ಅಂತೀವಲ್ಲ. ಸೋರೆಕಾಯಿ ಗೊತ್ತಾ ನಿಮಗೆ? ಸೋರೆಕಾಯಿ ಫುಲ್ ಹಿಡಿಯೋದಂಗೆ ಆಯ್ತದೆ, ಹಂಗೆ ಸೋರೋದೆ ಅಂದರೆ ಫುಲ್ ಬಾಡೋಗೋದು ನೋಡಿ. ಇದು ಏನು ರಸನೇ ಇಲ್ಲ ಇದರಲ್ಲಿ, ಅಂದರೆ ನೀರು ಅಂಶನೇ ಇಲ್ಲ. ನೀರು ಬೇಕು ಮೇಯ್ನಾಗಿ. ಇವೆರಡು ಪಾತಿಗೆ ನೀರು ತಿರ್ಗಿಸಿ, ನೀರು ಚೆನ್ನಾಗಿರೋ ತೋರಿಸ್ತೀನಿ ಬನ್ನಿ. ಈಗ ನೀರು ಆ ಕಡೆಗೆ ಬಿಟ್ಟು ನೋಡಿ, ಈ ಪಾತಿಗೆ ಫುಲ್ ನೀರಿಲ್ಲ ಅಲ್ವಾ, ಈ ಪಾತಿಗೆ ಲೈಟಾಗಿ ನೀರು ಐತೆ. ಆಕ್ಟಿವ್ ಆಗಿಲ್ವ ಇದು ಗಿಡ? ಗ್ರೀನ್ ಆಗಿದೆ. ಯಾಕೆ ಗ್ರೀನ್ ಆಗಿದೆ ನೋಡಿ, ಇಲ್ಲಿ ಒಂಚೂರು ಬಗೆರೆಯಲ್ಲಿ ಲೈಟಾಗಿ ನೋಡಿ, ಇಲ್ಲೆಲ್ಲ ಬಗೆರಿ. ಈ ಕಡೆ ಎಲ್ಲೋ ಒಂದು ಕಡೆ ನೀರು ಬಿದ್ದಿರ್ತವೆ. ಇಲ್ಲಿ ನೋಡಿ ಎಷ್ಟು ತಂಪಾಗಿರ್ತದೆ. ಇಲ್ಲಿ ನೀರು ಬಿದ್ದಿರ್ತವೆ ಒಳಗಡೆ. ಒಂಚೂರು ಬಗೆರಿ, ಅಲ್ಲಿ ಒಂಚೂರು ಲೈಟಾಗಿಲ್ವಾ? ಅಲ್ಲಿಗಿಂತ ಇಲ್ಲಿ ಲೈಟಾಗಿ ಪರವಾಗಿಲ್ಲ. ಸೊ ಈ ಪರವಾಗಿಲ್ದಲ್ಲಿರೋದಕ್ಕೆ ಈ ಗಿಡ ಚೆನ್ನಾಗಿರೋದು ಅಷ್ಟೇ. ಎಲ್ಲೋ ಒಂದು ಕಡೆ ನೀರು ಬಿದ್ದಿರ್ತದೆ, ಅಲ್ಲಿ ಲೈಟಾಗಿ ನೋಡಿ. ಇಲ್ಲೆಲ್ಲ ಈ ಥರ ತೇವಾಂಶ ಗಾಳಿ ಆರ್ದಂಗೆ ಹಿಂಗೆ ಕಳೆ ಇದ್ದರೆ ಈ ತೇವಾಂಶ ಕಾಪಾಡಲಿ ಅಂತಲೇ ಕಳೆಗಿರಲಿ ಇವಾಗ ಅಂತ ಹೇಳೋದು ನಾವು. ಇದು ಇನ್ನೂ ಎಷ್ಟು ತಿಂಗಳು ಬೇಕು ಹೂ ಬಿಡೋಕ್ಕೆ? 7-8 ತಿಂಗಳು ಬರಬೇಕು. ಎಷ್ಟು ತಿಂಗಳಾಯ್ತು ಈಗ? ಈಗ ಸೆಪ್ಟೆಂಬರ್ ಕೊನೆಯಲ್ಲಿ ಹಾಕ್ಸಿದ್ದು. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಏಪ್ರಿಲ್, ಮೇ, ಏಪ್ರಿಲ್. ಈಗ 6 ತಿಂಗಳು ಮುಗಿದು 7ನೇ ತಿಂಗಳು ರಜನಾಗಿದೆ. ಇದು ನೋಡಿ, ಇದು ಇಲ್ಲಿ ಬನ್ನಿ, ಇಲ್ಲಿ ಈ ಗರಿ ಬಂದಿಲ್ಲ, ಇದು ಪ್ರೌಢ ವ್ಯವಸ್ಥೆಗೆ ಬಂದಿದ್ದೀನಿ ನಾನು ಅಂತ. ಅದು ಗರ್ಭ ಕಟ್ಟಿ ಮೇಲೆ ಬರೋ ಸಾಧ್ಯತೆಗಳು ಇರ್ತವೆ. ಹೂ ಬಿಡೋ ಸಾಧ್ಯತೆಗಳಿಗೆ ಇದು ಪೊಟ್ಯಾಷ್ ಅಂಶವನ್ನು ಕೇಳ್ತಾ ಇದೆ. ಜೊತೆಗೆ ಇಲ್ಲಿ ಸುತ್ತನ ಬಾರ್ಡ್ರಲ್ಲಿ ನೀರು ಕೇಳ್ತಾ ಇದೆ. ಮೇಯ್ನಾಗಿ ನೀರು ಬೇಕಾಗಿದೆ ಇದಕ್ಕೆ. ಇಲ್ಲಿ ನೋಡಿ, ಈ ಸಾಲು ಒಳಗಡೆ ಗ್ರೀನ್ ಆಗಿದೆ ನೋಡಿ. ಸಾಲು ಒಳಗಡೆ ಗ್ರೀನ್ ಆಗಿರೋದಕ್ಕೆ ಸ್ವಲ್ಪ ಮಾಯಿಶ್ಚರ್ ಇಲ್ಲಾಗಿ. ಅದೇ ಸೆಂಟ್ರಲ್ ಏನೂ ಇಲ್ಲ ನೋಡಿ, ಸೆಂಟ್ರಲ್ ಬಾರ್ಡ್ ಆಗುತ್ತೆ. ಸೆಂಟ್ರಿಗೆ ನೀರು ಬೇಕು. ಸೊ ಬೇರು ಈ ನೆರದಲ್ಲಿವೆ. ಈ ಗಿಡದ ಬೇರು ಈ ನೆರದಲ್ಲಿದೆ, ಈ ಗಿಡದ ಬೇರು ಈ ನೆರದಲ್ಲಿದೆ. ಈಗ ಎಲೆ ಎಲ್ಲೆಲ್ಲಿದೆ ಅಲ್ಲಿಗೆ ಬೇರೆ, ಈಗ ಅಲ್ಲಿಗೆ ಬಿಡಬೇಕು. ಈ ನೀರೇ ಇಲ್ಲ, ಈಗ ಏನು ಮಾಡೋಕ್ಕಾಗಲ್ಲ, ಬಿಡದಲ್ಲೇ ಬಿಡಿ. ಅದು ಸ್ವಲ್ಪ ತೇವಾಂಶ ಆದರೆ ಅಬ್ಸರ್ವ್ ಮಾಡುತ್ತೆ, ಏನಾಗಲ್ಲ ಈಗ ಅಬ್ಸರ್ವ್. ಈಗ ಮೇಯ್ನಾಗಿ ಈ ಪಾತಿ ಮತ್ತು ಆ ಕಡೆ ಪಾತಿ ಚೆನ್ನಾಗಿದೆ. ಸೆಂಟ್ರಿಗೆ ಒಂದು 2 ದಿನ ನೀರು ಜಾಸ್ತಿ ಕೊಡಿ. ಆ ಕಡೆ ನೀವು ಇನ್ನೊಂದು ಪಾತಿಗೆ ನೀರು ಬಿಡೋದು, ಅಲ್ಲಿ ಯಾವಾಗ ನೀರು ಇರೋದು. ಹಾಂ, ತೋರಿಸಿ ಇದೆಯಾ? ಚಿರತೆ ಇದ್ದವ್ರೆ ಭಾರಿ ಜೋಪ್. ಹಾಂ ಕಷ್ಟ. ಮಳೆ ಬಿದ್ದುಬಿಟ್ರೆ ಸಾಕು, ಏನು ಸೂಪರ್. ಇದು ನೋಡಿ ಹಿಂಗಾಗಿದೆಯಲ್ಲ, ಫುಲ್ಲು ನೀರಿಲ್ದಾನೆ ಹಿಂಗಾಗಿರೋದು ಇದು. ನೆರಳಿರ್ಲಾಗೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಒಂದು ಚೂರು ಇಲ್ಲ ಅಂದಾಗ ಕಲ್ಗಳು ಬೇರೆ ಜಾಸ್ತಿ. ಅಲ್ಲಿ ಮೇಯ್ನಾಗಿ